ಒಂದು ಸ್ಕೂಲ್ ಮುಂದುವರಿಬೇಕು ಅಂದ್ರೆ ಡೆಫಿನೆಟ್ಲಿ ಅದನ್ನ ಮುಂದಾಳತ್ವ ವಹಿಸ್ಕೊಂಡು ಹೋಗೋ ಪ್ರಿನ್ಸಿಪಲ್ ಒಂದು ದೂರದೃಷ್ಟಿಯಲ್ಲೇ ನಿಂತಿರುತ್ತೆ. ಅಂಡ್ ಡೆಫಿನೆಟ್ಲಿ ನಿಮ್ಮನ್ನ ನೋಡಿದಾಗ ನಿಮ್ಮ ಹಾವಭಾವ, ನೀವು ಮಾತನಾಡೋ ರೀತಿ ಅಂಡ್ ನಿಮ್ಮ ಮಕ್ಕಳ ಜೊತೆಗೆ ನೀವು ಹೇಗೆ ಬೆರಿತೀರಿ ಅಂತ ಕೇಳಿದಾಗ ನನ್ನ ಸ್ಕೂಲ್ ಬೇರೆ ಸ್ಕೂಲ್ಗಳಿಗಿಂತ ಹೇಗೆ ಡಿಫ್ರೆಂಟ್ ಆಗಿರ್ಬೇಕು ಅನ್ನೋದು ನಿಮ್ಮ ದೂರದೃಷ್ಟಿಯಾಗಿರುತ್ತೆ. ಸೊ ನೀವು ಈಗ ಸ್ಕೂಲ್ಗಳು ಕೂಡ ಒಂದ್ ರೀತಿ ರ್ಯಾಟ್ ರೇಸಿಗೆ ಬಿದ್ದಂಗೆ ಕಾಣಿಸ್ತಾ ಇದೆ. ಎಲ್ಲಿ ಬದಲಾಗ್ತಾ ಇದೆ, ಏನ್ ಬದಲಾಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ನಾನು ರೀಸೈಕಲ್ ಕ್ಲಬ್ ಅಂತ ಒಂದು ಇಂಟ್ರೊಡಕ್ಷನ್ ಮಾಡಿದ್ವಿ. ಇನ್ಫ್ರಾಸ್ಟ್ರಕ್ಚರ್ ಎಲ್ಲರೂ ಪ್ರೊವೈಡ್ ಮಾಡಿರ್ತಾರೆ, ಸ್ವಲ್ಪ ಹೈಫೈ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಇಲ್ಲ ಒಂಚೂರು ಕೆಳಮಟ್ಟದಲ್ಲಿ ಇರುತ್ತೆ. ಆದ್ರೆ ನಾನು ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ರೀಸೈಕಲ್ ಕ್ಲಬ್ ಅಂತ ಸ್ಟಾರ್ಟ್ ಮಾಡಿದೀವಿ ನಮ್ಮ ಸ್ಕೂಲಲ್ಲಿ. ಸೊ ಇಂಡಿಯಾನಲ್ಲಿ ನಂಬರ್ 1 ಪ್ರಾಜೆಕ್ಟ್ ಆಗಿತ್ತು ನಮ್ದು ಗೋ ಗ್ರೀನ್ ರೀಸೈಕಲ್ ಕ್ಲಬ್. ಅಂದ್ರೆ ನಾವು ನೋ ಪ್ಲಾಸ್ಟಿಕ್ ಝೋನ್ ಮಾಡ್ತಾ ಇದೀವಿ. ಆಮೇಲೆ ನಮ್ಮಲ್ಲೇ ಫುಡ್ ವೇಸ್ಟ್ ಇರುತ್ತೆ. ಸೊ ಫುಡ್ ವೇಸ್ಟ್ ನ ನಾವೇನ್ ಮಾಡ್ತೀವಿ, ಗ್ರೈಂಡ್ ಮಾಡಿ ಆ ಕ್ಲಬ್ ಅಲ್ಲಿ ಕ್ಲಬ್ ಹೆಡ್ಸ್ ಅಂತ ಮಾಡಿರ್ತೀವಿ. ಗ್ರೈಂಡ್ ಮಾಡಿ ನಮ್ದೇ ಆದ ಗಿಫ್ಟ್ಸ್ ಗಳನ್ನ, ಈಗ ಗೆಸ್ಟ್ ಯಾರಾದ್ರೂ ಬಂದ್ರೆ ನಾವು ನಮ್ದೇ ಬುಕ್ ಕೊಡ್ತೀವಿ. ಅದೊಂದು ಮಾಡಿದೀನಿ ರೀಸೈಕಲ್ ಕ್ಲಬ್. ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಡ್ವೆಂಚರಸ್ ಕ್ಲಬ್ ಇಂಟ್ರೊಡ್ಯೂಸ್ ಮಾಡಿದೀನಿ. ಆಮೇಲೆ ಈಗ ISC ಅಪ್ಗ್ರೇಡೇಷನ್ ಕೂಡ ಆಗಿದೆ ನಮ್ಗೆ. ಸೊ ಮಕ್ಕಳಿಗೆ ಒಂದು ಸ್ಮಾಲ್ ವಿಸಿನಿಟಿಲೆ ಕ್ಯಾಂಟೀನ್ ಫೆಸಿಲಿಟಿ ಮಾಡ್ಬೇಕಂತಿದ್ದೀನಿ. ಆಮೇಲೆ ನಾನು ಏನು ಬ್ಯೂಟಿ ಪ್ಯಾಜೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ನನ್ಗೆ ಒಂದು ಮಿಸಸ್ ಟೂರಿಸಂ ಕಾಂಟೆಸ್ಟ್ ಅಲ್ಲಿ ಅವಾರ್ಡ್ ಕೂಡ ಬಂದಿತ್ತು ಆಸ್ ಅ ಮಿಸಸ್ ಟೂರಿಸಂ ಆಗಿ. ಸೊ ಅದನ್ನ ಕೂಡ ನಾನು ಅಳವಡಿಸ್ಕೋಬೇಕು. ಯಾಕಂದ್ರೆ ಬ್ಯೂಟಿ ಅಂದ್ರೆ ಎಲ್ರೂ ದೃಷ್ಟಿಕೋನ ಏನಿರುತ್ತೆ, ನೋಡಕ್ ಚೆನ್ನಾಗಿರ್ಬೇಕು, ಏನೋ ಒಂದು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ವಾಕ್ ಮಾಡೋದು, ಸ್ಟೇಜ್ ಅಲ್ಲಿ ರ್ಯಾಂಪ್ ವಾಕ್ ಮಾಡೋದು ಅಂತಾರೆ. ಖಂಡಿತ ಅಲ್ಲ, ಅದರಲ್ಲೂ ಕೂಡ ಡಿಸಿಪ್ಲಿನ್ ಇದೆ, ಲೇನ್ ಡಿಸಿಪ್ಲಿನ್ ಇದೆ, ನಾವು ಫಾಲೋ ಮಾಡ್ಬೇಕಾಗಿರೋದು ತುಂಬಾನೇ ಇದೆ. ಸೊ ಅದನ್ನ ನಾನು ಹೇಳ್ಕೊಡ್ಬೇಕು ಮಕ್ಕಳಿಗೆ ಅನ್ನೋದು ಇದೆ. ಸೊ ಹಾಗಾಗಿ ಮಕ್ಕಳ ಜೊತೆ ನಾನು ಕಲಿತಾ ಇದ್ದೀನಿ. ಇವತ್ತು ನಾನು ಸ್ಟೂಡೆಂಟ್ ಆಗೇ ಇದ್ದೀನಿ ಮಕ್ಕಳ ಜೊತೆ. ನೀವು ಈ ಪೇಜೆಂಟ್ ಬಗ್ಗೆ ಎಲ್ಲ ಮಾತಾಡ್ಬೇಕು ನನ್ಗೆ ಅನ್ಸಿದ್ದು, ಹೆಣ್ಮಕ್ಳು ವಿಚಾರದಲ್ಲಿ ಬ್ಯೂಟಿ ಒಂದೇ ಗಮನಕ್ಕೆ ಬರಲ್ಲ, ಬ್ಯೂಟಿ ವಿತ್ ಬ್ರೈನ್ ಅಂತ ಒಂದು ಮಾತಿದೆ. ಸೊ ನನಗೆ ಡಾಕ್ಟರ್ ದೇವಿಕಾ ನಾಗರಾಜ್ ಅವ್ರನ್ನ ನೋಡಿದಾಗ ಬ್ಯೂಟಿ ವಿತ್ ಬ್ರೈನ್ ಅಂತಾನೆ ಅನ್ಸಿದ್ದು. ಅವಾರ್ಡ್ಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಡೆಫಿನೆಟ್ಲಿ ಅದೊಂದು ರೀತಿಯ ಹೆಮ್ಮೆ. ನನಗೆ ಯಾವ್ದಕ್ಕೆ ಅವಾರ್ಡ್ ಸಿಕ್ಕಿದೆ, ಎಷ್ಟು ಸಿಕ್ಕಿದೆ ಅನ್ನೋದು ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ಅದು ಹೆಮ್ಮೆಯೇ ಸರಿ. ಸೊ ನಿಮಗ್ ಸಿಕ್ಕಿರೋ ಅವಾರ್ಡ್ಗಳ ಬಗ್ಗೆ ಇಫ್ ಯು ಡೋಂಟ್ ಮೈಂಡ್ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಾದ್ರೆ. ಸುಮಾರು ಅವಾರ್ಡ್ ಸಿಕ್ಕಿದೆ ಮೇಡಮ್. ಅದರಲ್ಲಿ ನನ್ಗೆ ತುಂಬಾ ಇಷ್ಟ ಆಗಿರೋ ಅವಾರ್ಡ್ ಅಂದ್ರೆ ಗುರು ರತ್ನ ಅವಾರ್ಡ್ ಅಂತ 2019 ಅಲ್ಲಿ ಸಿಕ್ತು. ಅದ್ಯಾಕೆ ಇಷ್ಟ ಆಯ್ತು ಅಂದ್ರೆ ನಮ್ ತಂದೆ ಇದ್ರ ಅವಾಗ, ಐ ಲಾಸ್ಟ್ ಹಿಮ್ ಇನ್ COVID-2. ಸೊ ಇವಾಗಿಲ್ಲ. 2019 ಅಲ್ಲಿ ಅದು ಸಿಕ್ತಾಗ ಡ್ಯಾಡಿಗೆ ಸಿಕ್ದಷ್ಟು ಖುಷಿ ಪಟ್ರು. ಅದಾದ್ಮೇಲೆ ನನ್ ಗ್ರೋತ್ ನೋಡಕ್ಕೆ ಅವ್ರಿಲ್ಲ. ಅದು ಬಿಟ್ರೆ ನನ್ ಪ್ಯಾಷನ್, ಐ ಟೋಲ್ಡ್ ಯು, ಬ್ಯೂಟಿ ಪ್ಯಾಜೆಂಟ್ ಅಂತ ಹೇಳಿ. ಸೊ ಅದು ನಾನು ನ್ಯೂ ಡೆಲ್ಲಿಗೆ ಒಬ್ಳೆ ಹೋಗಿ 4 ದಿವಸ ಅಲ್ಲಿ ಇದ್ದಿ ಅವ್ರು ಏನೇನ್ ಹೇಳ್ಕೊಟ್ರು ಅದನ್ನೆಲ್ಲ ಕಲ್ತಿ ನಾನು ಇವತ್ತು ಮಿಸಸ್ ಟೂರಿಸಂ ಆಗಿ ಫೇಮಸ್ ಆಗಿದ್ದೀನಿ. ಸೊ ಹಾಗಾಗಿ ಅದು ನ್ಯೂಸ್ ಅಲ್ಲೆಲ್ಲ ಬಂದಿತ್ತು. ಸೊ ಕರ್ನಾಟಕದಿಂದ ನಾನು ಒಬ್ಳೆ ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ಮಿಸಸ್ ಟೂರಿಸಂ ಕರ್ನಾಟಕ ಗೋಲ್ಡ್ ಅಂತ ಅವಾರ್ಡ್ ಕೂಡ ಸಿಕ್ತದು. ಸೊ ಈ ರೆಕಗ್ನಿಷನ್ಸ್ ಎಲ್ಲೋ ಒಂದ್ ಕಡೆ ನಮ್ಗೆ ಬೇಕು ಅನ್ಸುತ್ತೆ. ಯಾಕಂದ್ರೆ ನಾವು ಸ್ಟೂಡೆಂಟ್ಸ್ ನ ರೆಕಗ್ನೈಸ್ ಮಾಡ್ತೀವಿ, ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್ ಅಂತ ಕೊಡ್ತೀವಿ, ಇಲ್ಲ ಟೀಚರ್ಸ್ ಕೊಡ್ತೀನಿ. ಜೊತೆಗೆ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ಗೆ ಮಾತ್ರ ಅಲ್ಲ, ನಾನ್ ಟೀಚಿಂಗ್ ಸ್ಟಾಫ್ಗೂ ಕೂಡ ಕೊಡ್ತೀವಿ, ಅಟೆಂಡರ್ಸ್ಗೆ, ಡ್ರೈವರ್ಸ್ಗೆ, ಎಲ್ಲರಿಗೂ. ಇದು ಜಸ್ಟ್ ಅ ಮೋಟಿವೇಶನ್ ಫಾರ್ ದೆಮ್, ಅವರಿಗೂ ಡಿಸರ್ವ್ ಇರುತ್ತೆ ಅಂತ ಹೇಳಿ. ಸೊ ಈ ತರ ರೆಕಗ್ನಿಷನ್ ನಮ್ಗೆ ಸಿಕ್ಕಿದಾಗ ಎನ್ಕರೇಜ್ಮೆಂಟ್ ಬೇಕೇ ಬೇಕು. ಬಿಕಾಸ್ ಮನೆಯಲ್ಲಿ ಒಂದು ಮಗುಗೆ ಅಂಬೆಗಾಲಿಂದ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಮೋಟಿವೇಶನ್ ಸಿಗುತ್ತೆ, ಮಾರಲ್ ಸಪೋರ್ಟ್ ಸಿಗುತ್ತೆ, ಎನ್ಕರೇಜ್ಮೆಂಟ್ ಸಿಗುತ್ತೆ. ಅದೇ ತರ ನಮಗೂ ಎಲ್ಲೋ ಒಂದ್ ಕಡೆ ಎನ್ಕರೇಜ್ಮೆಂಟು, ಆ ಮಾರಲ್ ಸಪೋರ್ಟ್ ಸಿಗುತ್ತೆ ಅಂತ ಹೇಳುವಾಗ ತುಂಬಾನೇ ಖುಷಿ ಪಟ್ಟು ಕೆಲಸ ಮಾಡ್ತೀವಿ. ಅದೊಂಥರ ಉತ್ತೇಜನ. ಹಾಗಾಗಿ ಎಲ್ಲಾ ಅವಾರ್ಡ್ಸು ಖುಷಿ ಕೊಟ್ಟಿದೆ ಅವಾರ್ಡ್ ಖುಷಿ. ಬಟ್ ಗುರು ರತ್ನ ಒಂದು ಬಿಕಾಸ್ ಡ್ಯಾಡಿ ಇದ್ರು. ಇದು ಬ್ಯೂಟಿ ಪೇಜೆಂಟ್ ಅವಾರ್ಡ್ ಬಂದ್ಬಿಟ್ಟು ನನಗೆ ಅದು ಪ್ಯಾಷನ್ ಇತ್ತು, ಪ್ಯಾಷನ್ ನೆವರ್ ಡೈಸ್ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ಖುಷಿ ಕೊಟ್ಟಿದೆ.